ಸ್ಕ್ರೀನ್ ಕಾಣಿಸ್ತಿದೆ ಅಲ್ಲ? ಎಸ್ ಮ್ಯಾಮ್. ಡಿಸ್ಕ್ರೈಬ್ ಆಗಿಲ್ಲ, ಜಸ್ಟ್ ಬರ್ಕೊಳ್ಳಿ. ಓಕೆ. After that formation, utilization, then the developmental process will occur. Then we can observe there is a development of a new individual inside the female body, and after that we can observe a production of release of a new young one from the that we are calling as a baby. Okay, ನೆನ್ಪಿಟ್ಕೊಳ್ಳಿ ಡೇಟ್ ಮಕ್ಕಳ. ಇವತ್ತು ನಾವು ಸ್ಟಾರ್ಟ್ ಮಾಡಿದೀವಿ ರಿಪ್ರೊಡಕ್ಷನ್. ಯಾವಾಗ ಮಗು ಹುಟ್ಟುತ್ತೆ ಮತ್ತೆ ಅದಕ್ಕೆ ನಾಮಕರಣ ಎಲ್ಲ ಮಾಡೋಣ ಎಂಡ್ ಆಫ್ ದಿ ಡೇ. ಓಕೆ, ಸರಿ ಏನ್ರು? ಆಯ್ತಾ? ಇವತ್ತು ಸ್ಟಾರ್ಟ್ ಆಗಿದೆ. ವಿಲ್ ಚೆಕ್ ಇಟ್. ಕ್ಯಾನ್ ಗಿವ್ ಬರ್ತ್ ಮೇಲ್ ಕರೆಕ್ಟ್ಲಿ ಬೇಸಿಕ್ ಮ್ಯಾಟಿಕಲ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ತುಂಬಾ ಇಂಪಾರ್ಟೆಂಟ್. ಬರೀ ಎಕ್ಸಾಮ್ಸ್ಗಲ್ಲ, reproductive system located in pelvic region. ಏನಂಗಂದ್ರೆ ಪೆಲ್ವಿಕ್ ರೀಜನ್ ಅಂದ್ರೆ ಪೆಲ್ವಿಕ್, ಪೆಕ್ಟೋರಲ್ ಅಂದ್ರೆ ನಮ್ಮ 4 ಲಿಂಬ್ಸ್ ಬಂದಿದೆ ಅಲ್ವಾ, ಕೈಗಳು ಬಂದಿದೆಯಲ್ಲ, ಅದನ್ನ ಪೆಕ್ಟೋರಲ್ ಲಿಂಬ್ಸ್ ಅಂತ ಕರಿತೀವಿ. ಪೆಕ್ಟೋರಲ್ ಗರ್ಡಲ್ ಅಂತ ಕರಿತೀವಿ. ಪೆಲ್ವಿಕ್ ರೀಜನ್ಸ್ ಅಂತಂದ್ರೆ ನಮ್ಮ ಕಾಲ್ಗಳು ಬಂದಿದೆಯಲ್ಲ, ಹೈಂಡ್ ಲಿಂಬ್ಸ್ ಗಳು, ಕಾಲ್ ಅಟ್ಯಾಚ್ ಆಗಿದೆಯಲ್ಲ ನಮ್ಗೆ ಲೆಗ್ಸ್, ಅದನ್ನ ನಾವು ಪೆಲ್ವಿಕ್ ಗರ್ಡಲ್ ಅಂತ ಕರಿತೀವಿ. ಪೆಲ್ವಿಕ್ ರೀಜನ್ ಅಂತ ಕರಿತೀವಿ. ಸರಿನಾ? ನೀವು ಸ್ವಲ್ಪ ಕೆಳಗೆ, ಹೊಟ್ಟೆಯಿಂದ ಕೆಳಗಡೆ ನೀವು ಟಚ್ ಮಾಡಿದ್ರೆ ನಿಮ್ಗೆ ಆ ಬೋನ್ ಸಿಗುತ್ತೆ. ಆ ಬೋನ್ಗಳು ಸ್ವಲ್ಪ ಕೆಳಗಡೆ ಸಾಫ್ಟ್ ಪಾರ್ಟ್, ನಮ್ ಸ್ಟಮಕ್ ಲೊಕೇಟ್ ಆಗಿರುತ್ತೆ, ಸ್ವಲ್ಪ ಕೆಳಗಡೆ ಲೋಯರ್ ಅಬ್ಡಮಿನಲ್ ರೀಜನ್. ಆ ರೀಜನ್ಸ್ ಅಲ್ಲಿ ಏನಾಗಿರುತ್ತೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇರುತ್ತೆ. ಸರಿನಾ? ಅಂಡರ್ಸ್ಟ್ಯಾಂಡ್? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ is located in pelvic region. Then what it consisting of? It consists of testes, accessory ducts, accessory glands, external genitalia. Got it? Male reproductive system consisting of accessory ducts, accessory glands, and external genitalia. It is called penis. Then diagram you have to practice, not the first one. Okay, not this diagram. ಇನ್ನೊಂದು ಕೆಳಗಡೆ ಬರುವಂತದ್ದು. Okay, so the consisting of paired testes, accessory ducts, accessory ಸ್ಕ್ರೀನ್ ಅಲ್ಲಿ ಇದು ಶೇರ್ ಮಾಡಿ ಬರೆದ್ಬಿಟ್ಟು ತೋರಿಸ್ತೀನಿ. ಸರಿ, ಬಗ್ಗೆ ಮಾತ್ರ ನೋಡೋಣ. ಆಮೇಲೆ ಡಯಾಗ್ರಾಮ್ ಪ್ರಾಕ್ಟೀಸ್ ಆಮೇಲೆ ಹೇಳ್ಕೊಡ್ತೀನಿ ಎಲ್ಲೆಲ್ಲಿ ಏನೇನಿರುತ್ತೆ. Paired testes. These are the primary sex organs that produce sperms and eggs. These are the primary sex organs that produce sperms and testosterone. Then, these testes ಎಲ್ಲಿರುತ್ತೆ ಹಾಗಾದ್ರೆ? Birth are at the 8th month of the ಮಗು. ಓಕೆ, ಹುಟ್ಟುವಂತ ಮಗು ಗಂಡು ಮಗು ಅಂತ ನಮ್ಮ ಬಾಡಿ ಡಿಸೈಡ್ ಮಾಡ್ಕೊಂಡಾಗ ಅದರ ಬಾಡಿ ಒಳಗಡೆ ಇದ್ದಾಗ್ಲೇನೆ, ಅರ್ಥ ಆಗ್ತಿದ್ಯಾ? ಟೆಸ್ಟಿಸ್ಗಳು ಫಾರ್ಮ್ ಆಗುತ್ತೆ. ಫಾರ್ಮೇಶನ್ ಮೇಲೆ ತಾಯಿ 8th ಮಂತ್ ಪ್ರೆಗ್ನೆನ್ಸಿ ಅಥವಾ ಹುಟ್ಟಿದ ತಕ್ಷಣ, ಮಗು ಹುಟ್ಟಿದ ತಕ್ಷಣ, ಗಂಡು ಮಗು ಹುಟ್ಟಿದ ತಕ್ಷಣ ಟೆಸ್ಟಿಸ್ ಏನ್ ಅಬ್ಡೋಮಿನಲ್ ರೀಜನ್ಸ್ ಅಲ್ಲಿ ಇರುತ್ತೋ ಅದು ಇಟ್ ವಿಲ್ ಡಿಸೆಂಡ್ ಇನ್ ಟು ದಿ ಎಕ್ಸ್ಟರ್ನಲ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಸ್ಕ್ರೋಟಮ್. ಓಕೆ, ಈ ಪಾರ್ಟ್ ಇಂದ ಒಂದು ನೀಟ್ ಕ್ವಶನ್ ಬರುತ್ತೆ ಮಕ್ಕಳ. Testes are formed within the abdomen after birth or at the 8th month of pregnancy. It will descend into scrotal sac
through inguinal canal. Underline that. Through inguinal canal. ಅಬ್ಡೋಮಿನ್ ಇಂದ ನೀಟಾಗಿ ಸ್ಕ್ರೋಟಲ್ ಸ್ಯಾಕ್ಸ್ ಇರುತ್ತೆ. ಓಕೆ, ಸೊ ದಟ್ ಈಸ್ ಎಕ್ಸ್ಟರ್ನಲಿ ವಿಸಿಬಲ್ ಆಗುವಂತಹ ಸ್ಯಾಕ್ಸ್. ಎಕ್ಸ್ಟ್ರಾ ಅಬ್ಡೋಮಿನಲ್ ಪೌಚ್ ಅಂತ ಕರಿತೀವಿ. ಎಕ್ಸ್ಟ್ರಾ ಅಬ್ಡೋಮಿನಲ್ ಕ್ಯಾವಿಟಿ ಆರ್ ಪೌಚ್ ಔಟ್ಸೈಡ್ ದಿ ಬಾಡಿ ಇರುತ್ತೆ. ಓಕೆ, ಅದಕ್ಕೆ ಏನಾಗುತ್ತೆ, ಟೆಸ್ಟಿಸು ಡಿಸೆಂಡ್ ಆಗುತ್ತೆ. ಸರಿನಾ? ಕೆಲವೊಂದು ಮಕ್ಕಳಲ್ಲಿ ನೀಟ್ ಕ್ಲಾಸ್ ಮಾಡುವಾಗ ಹೇಳ್ತೀನಿ, CET ಕ್ಲಾಸ್ ಅಲ್ಲಿ ಕೆಲವೊಂದು ಮಕ್ಕಳಲ್ಲಿ ಓಕೆ ಏನಾಗುತ್ತೆ, ಆ ಟೆಸ್ಟಿಸ್ಗಳು ಅಬ್ಡೋಮಿನಿಂದ ಎಲ್ಲಿಗೆ ರೀಚ್ ಆಗ್ಬೇಕು, ಎಲ್ಲಿಗೆ ಡಿಸೆಂಟ್ ಆಗ್ಬೇಕು, ಸ್ಕ್ರೋಟಲ್ ಸ್ಯಾಕ್ಸಿಗೆ ಡಿಸೆಂಟ್ ಆಗ್ಬೇಕು. ಕೆಲವೊಂದು ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲಿ ಆ ಟೆಸ್ಟಿಸು ಸ್ಕ್ರೋಟಮ್ ಸ್ಯಾಕ್ಗೆ ಡಿಸೆಂಡೇ ಆಗೋದಿಲ್ಲ. ಓಕೆ, ಅವಾಗ ಒಂದು ಡಿಸೀಸ್ ಅಪಿಯರ್ ಆಗುತ್ತೆ. ಅದನ್ನ ನಾನು ಹೇಳ್ತೀನಿ. ಬೇರೆ ಅದಕ್ಕೆಲ್ಲ ಟರ್ಮಿನಾಲಜಿಸ್ ಬೇರೆ ಬೇರೆ ಇದೆ, ಕಾಂಪಿಟೇಟಿವ್ ಕ್ಲಾಸ್. ಓಕೆ, ಅಂಡ್ ವಾಟ್ ಇಸ್ ದ ಫಂಕ್ಷನ್ ಆಫ್ ದಿ ಸ್ಕ್ರೋಟಮ್? ಯಾಕೆ ಬರ್ಬೇಕು ಸ್ಕ್ರೋಟಮ್ಗೆ ಟೆಸ್ಟಿಸ್? ಮ್ಯಾಮ್ ಅಬ್ಡೋಮಿನಲ್ ಎಲ್ಲ ಇರ್ಬೋದಿತ್ತಲ್ಲ. ಎಸ್, ವಾಟ್ ದ ಸ್ಕ್ರೋಟಮ್ ವಿಲ್ ಗಿವ್ ದ beneficial aspects to the testes. The scrotum helps in maintaining the low ಯಾಕೆ ಟೆಸ್ಟಿಸ್ಗೆ ಮ್ಯಾಮ್ ಲೋ ಟೆಂಪರೇಚರ್ ಬೇಕಾಗಾದ್ರೆ, if the normal low temperature is there, the sperms can produced very easily without any problem. It will helpful for the favorable development sperms. ಹಾಗಾದ್ರೆ ಮ್ಯಾಮ್ ಎಷ್ಟಿರುತ್ತೆ ಕಡಿಮೆ ಅಂತಂದ್ರೆ ಟೆಂಪರೇಚರು? ಸ್ಕ್ರೀನ್ ಶೇರ್ ಆಗಿಲ್ವಾ ಮಕ್ಕಳ? ಆಗಿದೆ. Okay. Yes. Then what is the importance of this scrotum? ಎಷ್ಟಿರುತ್ತೆ ಮ್ಯಾಮ್ ಟೆಂಪರೇಚರ್ ಅಂತ ಕೇಳಿದ್ರೆ 2 to 2.5 degrees Celsius less than the body temperature. Understand? Okay? ಎಷ್ಟು ರಾಂಗ್ ಬರೀತೀರಾ ಮಕ್ಕಳ ಅಂದ್ರೆ ವ್ಯಾಲ್ಯೂಯೇಷನ್ ಮಾಡುವಾಗ ನಗು ಬಂದು ಹೋಗುತ್ತೆ ನಮ್ಗೆ. ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಸ್ಕ್ರೋಟಮ್ ರೀಜನ್ ಅಲ್ಲಿ ಎಷ್ಟು ಟೆಂಪರೇಚರ್ ಮಕ್ಕಳ, ಎಷ್ಟು ಟೆಂಪರೇಚರ್ ಇರುತ್ತೆ ಸ್ಕ್ರೋಟಮ್ ಅಲ್ಲಿ? ಸ್ಕ್ರೋಟಮ್ ಹೌ ಮಚ್ ಟೆಂಪರೇಚರ್? ಟೆಲ್ ಮಿ ನೌ. ಎಷ್ಟಿರಬಹುದು? ನಮ್ಮ ಬಾಡಿ ಟೆಂಪರೇಚರ್ ಗಿಂತ 2 ಡಿಗ್ರಿ ಸೆಲ್ಸಿಯಸ್ ಕಡಿಮೆ. ಹಾಗೆ ಅರ್ಥ ಮಾಡ್ಕೊ. ನೀವೇನ್ ಮಾಡ್ತೀರಾ, 2 to 2.5 ಡಿಗ್ರಿ ಅಂತ ಬರೀ. ಹಂಗಿದ್ರೆ ಏನಾಗುತ್ತೆ, ಟೆಸ್ಟಿಸ್ ಎಲ್ಲ ಫ್ರೀಸ್ ಆಗಿ, ಸ್ಪರ್ಮ್ ಫ್ರೀಸ್ ಆಗಿ ಮುಗೀತ್ ಕತೆ. So it is not like that. It is only less than 37 degree ಇರ್ಬೇಕು ಬಾಡಿ ಟೆಂಪರೇಚರ್. ಸ್ಕ್ರೋಟಮ್ ರೀಜನ್ ಅಲ್ಲಿ, ಆ ರೀಜನ್ ಅಲ್ಲಿ ಏನಾಗಿರುತ್ತೆ ಸ್ಕ್ರೋಟಲ್ ಸ್ಯಾಕ್ಸ್? and body temperature. Why like that? Or scrotum help for proper functioning of testes and for sperm production. ಆ ತರ ಇದ್ರೆ ಸ್ಪರ್ಮ್ ಪ್ರೊಡಕ್ಷನ್ ಪ್ರಾಪರ್ ಆಗಿ ಆಗ್ತಾ ಇರುತ್ತೆ. ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಮಕ್ಕಳ ಏನಾಗುತ್ತೆ, ಸ್ಪರ್ಮ್ ಪ್ರೊಡಕ್ಷನ್ ಪ್ರಾಬ್ಲಮ್ ಆಗ್ತಾ ಹೋಗ್ತಾರೆ. Got the meaning? One of the important NEET questions will appear from this part. Clear? Is it clear? Yes, ma'am. Okay. ಬಾಯ್ ಒಂದು ಸೌಂಡ್ ಬರ್ತಾ ಇಲ್ಲ, ಯಾಕೋ ಇದೀರೋ ಇಲ್ವೋ? ಎಸ್ ಆರ್ ನೋ? ಎಸ್. ಸ್ಕ್ರೋಟಮ್ ಬಗ್ಗೆ ಗೊತ್ತಾಯ್ತು ಇವಾಗ. ಸ್ಕ್ರೋಟಲ್ ಸ್ಯಾಕ್ಸ್ ಒಳಗಡೆ ಏನಿದೆ ಮಕ್ಕಳ? ಟೆಸ್ಟಿಸ್ ಲೊಕೇಟ್ ಆಗಿದೆ. ವಾಟ್ ಆರ್ ದೀಸ್ ಟೆಸ್ಟಿಸ್? ಟೆಸ್ಟಿಸ್ ಆರ್ ಮೇಲ್ different types of the structure. Each testis is oval in shape. Length will be 4 to 5 centimeter. Width will be 3 centimeter. Each testis put 250 testicular lobules. Okay, ಏನಿರುತ್ತೆ ಮಕ್ಕಳ? 250
ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಇರುತ್ತೆ. ಇನ್ನ ಈಚ್ called seminiferous tubules. Okay, each lobule contains 1 to 3 called seminiferous tubules. Understand? ಸ್ಟ್ರಕ್ಚರ್ ಹೇಗಿದೆ, ಏನಿರುತ್ತೆ ಅದ್ರ ಒಳಗಡೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸ್ಲೋ ಆಗಿ ಹೋಗ್ತಾ ಇದೀನಿ. ಓಕೆ, ಪ್ರತಿಯೊಂದು ಟೆಸ್ಟಿಕಲ್ಲು ಏನಿರುತ್ತೆ 250 ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಇರುತ್ತೆ. 250 ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಇರುತ್ತೆ. ಈಚ್ ಲಾಬ್ಯೂಲ್ ಅಲ್ಲಿ ಪ್ರತಿಯೊಂದು 1 to 3 highly called seminiferous tubules. Functional unit of testes consisting of spermatogenic cells. ಒಂದೊಂದೇ ಪಾರ್ಟ್ ನ ನೋಡ್ಕೊತಾ ಬನ್ನಿ. ಪ್ರತಿಯೊಂದು ಟೆಸ್ಟಿಸ್ ಅಲ್ಲೂ 250 ಟೆಸ್ಟಿಕ್ಯುಲರ್ ಲಾಬ್ಯೂಲ್ ಇರುತ್ತೆ. ಈಚ್ ಲಾಬ್ಯೂಲ್ ಅಲ್ಲೂ ಕೂಡ 1 to 3 ಹೈಲಿ ಕಾಲ್ಡ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇರುತ್ತೆ. ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂದ್ರೆ ಏನು? ಇಟ್ ಇಸ್ ದ ಫಂಕ್ಷನಲ್ ಯೂನಿಟ್ ಆಫ್ ಟೆಸ್ಟಿಸ್. ಇವಾಗ ಸ್ಟ್ರಕ್ಚರ್ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ನೋಡೋಣ. ಓಕೆ, ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಹೇಗಿರುತ್ತೆ ಅಂತ ಅಲ್ಲಿ ಕ್ರಾಸ್ ಸೆಕ್ಷನ್ ಇದೆ, ಪಕ್ಕದಲ್ಲೇ ಇಮೇಜ್ ಇದೆ ನೋಡಿ. ಓಕೆ, seminiferous tubule structure. Okay, if you take ಈ ಟೆಸ್ಟಿಸ್ ಅನ್ನ ಕ್ರಾಸ್ ಸೆಕ್ಷನ್ ತೆಗೆದಾಗ ಇಲ್ಲಿ ಕಾಣಿಸುತ್ತಲ್ವಾ ಹೈಲಿ ಕೋಲ್ಡ್ ಸ್ಟ್ರಕ್ಚರ್, ಅದನ್ನ ಇಲ್ಲಿ ಒಂದು ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅನ್ನ ಬರೆದಾಗ ಕಾಣಿಸ್ತಾ ಇರುವಂತದ್ದು. ಓಕೆ, ಈಚ್ ಟೆಸ್ಟಿಸ್ consisting of 250 testicular lobule and each lobule consisting of 1 to 3 highly called seminiferous tubules. Got it? Each seminiferous tubules is lined by ಪ್ರತಿಯೊಂದು seminiferous tubules ಇದರ ಸ್ಟ್ರಕ್ಚರ್ಸ್ ಇರುತ್ತೆ. Each seminiferous tubules is lined by spermatogonial cells. Okay, spermatogonial cells ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. Spermatogonial cells. What is meant by this? Spermatogonial cells are nothing but male germ cells. Along with that, it consisting of in between cells also. Seminiferous tubules are lined internally with spermato. Along with that, ನಿಮ್ಗೆ ಗೊತ್ತಿದೆ ಇದು ಏನ್ ಯಾವ ತರ ಆಕ್ಟ್ ಮಾಡುತ್ತೆ. ಸ್ಪರ್ಮ್ ಮದರ್ ಸೆಲ್ಸ್ ಆಕ್ಟ್ ಮಾಡುತ್ತೆ, ಹೌದಾ? ಸ್ಪರ್ಮ್ ಮದರ್ ಸೆಲ್ಸ್ ತರ ಆಕ್ಟ್ ಮಾಡುತ್ತೆ. These sperm mother cells will give rise to sperm. ಹಾಗಾದ್ರೆ spermatogonial cells haploid or diploid ಮಕ್ಕಳ? Yes, it is a diploid. Good. Okay. Not only the spermatogonial cells, in between there is a presence of Sertoli cells also. What is its function? 2 marks. Sertoli cells will give shape and nourishment nutrition during spermatogenesis. Okay, nourish ಮಾಡ್ತಾ ಇರುತ್ತೆ ಸ್ಪರ್ಮೆಟೋಗೋನಾಡು production ಆಗ್ಬೇಕು. nourish ಮಾಡ್ತಾರೆ cells. They will give shape to their developing spermatogonium ಅಥವಾ germ cells. Okay, then other than that we are observing there is a presence of primary spermatocyte, secondary spermatocyte, spermatid, spermatozoa, like that. So in simple way we can say ಅದೆಲ್ಲ ಮತ್ತೆ ಪ್ರೋಸೆಸ್ ಬರುತ್ತೆ ಮಕ್ಕಳ. ಬಟ್ ನಾವು
ಜಸ್ಟ್ ಅನಾಟಮಿ ನೋಡ್ತಾ ಇದೀವಿ ಅಷ್ಟೇ, ಹೌದಾ? Spermatogonium, meiotic division and will give rise to sperm. Just ಆ ಸೆಂಟೆನ್ಸ್ ಅಂತ ತಿಳ್ಕೊಳ್ಳಿ ಸಾಕು. ಆಮೇಲೆ ಹೇಳೋಣ ಹೇಗ್ ಬರುತ್ತೆ. ಸರಿ, ಸೊ ದಿ ಸ್ಪರ್ಮೆಟೋಗೋನಿಯಂ ಮಕ್ಕಳ ಇಟ್ ವಿಲ್ ಗಿವ್ ರೈಸ್ ಟು ದಿ ಸ್ಪರ್ಮ್. ಓಕೆ, ದೆನ್ the region outside the seminiferous tubule, ಎರಡು ಮೂರು ಡೈಲಿ ಕಾಲ್ಡ್ ಸ್ಟ್ರಕ್ಚರ್ಸ್ ಇರುತ್ತೆ ಅಂತ, ಹೌದಾ? ಅದೆಲ್ಲ ಮುಗಿದ್ಮೇಲೆ ಜಾಯಿನ್ ಆಗಿರುತ್ತಲ್ಲ ಮಿಡ್ ಅಲ್ಲಿ. region outside the seminiferous tubule space consisting of small blood vessels, interstitial cells are Leydig cells, ತುಂಬಾ ಇಂಪಾರ್ಟೆಂಟ್. intercells, then immunologically competent cells will be present in between the seminiferous tubule. ಇದರಲ್ಲಿ ಲೇಡಿಕ್ ಸೆಲ್ಸ್ ಅಂತ ಇದೆಯಲ್ಲ ಮಕ್ಕಳ, ಅಂಡರ್ಲೈನ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. interstitial cells are Leydig principle for secretion of testicular hormone called androgens. ಓಕೆ, ಲಾಸ್ಟ್ ಇಯರ್ ಕೆಮಿಕಲ್ ಕೋಆರ್ಡಿನೇಷನ್ ಮಾಡುವಾಗ ಹೇಳಿದ್ದೆ, ನೆನಪಿದೆ ಅನ್ಕೋತೀನಿ. ಓಕೆ, ರೆಸ್ಪಿರಿಕ್ ಸೆಲ್ಸ್ responsible for the production responsible for appearance of all the male sexual features in an individual. Clear? Yes. These are responsible for the development of secondary sexual characteristic features in male. The testosterone. Okay? Yes. Then this is about testes. Okay? Testes ಆದ್ಮೇಲೆ ನೆಕ್ಸ್ಟ್ ಪಾರ್ಟ್ ಏನಿತ್ತು? accessory ducts. ಹೌದಾ? accessory ducts. Testes ಒಳಗಡೆ what is the major function of this testes? Production of sperm. Clear? Clear ಮಕ್ಕಳ? Yes, ma'am. Yes, ma'am. Sperms. Then after this ಪ್ರೊಡ್ಯೂಸ್ ಆಗಿರೋ ಸ್ಪರ್ಮ್ ಎಲ್ಲೆಲ್ಲಿ ಹೋಗುತ್ತೆ, ಏನಾಗುತ್ತೆ ನೋಡೋಣ. In male reproductive system, we can observe the presence of accessory ducts fitting rete testis, vas differentia, epididymis, vas deferens. These are the structures. Sequence members, repetitive, 10-4 comp. Accessory ducts includes rete testis, ಕಂಪಾರ್ಟ್ಮೆಂಟ್ಸ್ ಇಂದ ಬಂದಿರುತ್ತಲ್ವ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್, ಅದನ್ನೆಲ್ಲ ಟೈ ಅಪ್ ಆಗಿ ಒಂದು ರೋಪ್ ಲೈಕ್ ಆಗಿರುತ್ತೆ. ಅದನ್ನ ನಾವು ರೇಟೆಡ್ ಟೆಸ್ಟಿಸ್ ಅಂತ ಅದಾದ್ಮೇಲೆ ಸ್ಮಾಲ್ ಎಲ್ಲಾಯ್ತು ರೇಟೆಡ್ ಟೆಸ್ಟಿಸ್. ಸ್ಟ್ರಕ್ಚರ್ ರೇಟೆಡ್ ಟೆಸ್ಟಿಸ್. ರೇಟೆಡ್ ಟೆಸ್ಟಿಸ್ ಇಂದ ಇನ್ನೊಂದು ಕನೆಕ್ಷನ್ಸ್ ಬರ್ತಾ ಹೋಗುತ್ತೆ. ಅದನ್ನ ನಾವು ವ್ಯಾಸ್ ಇಫರೆನ್ಷಿಯಾ ಅಂತ ಸಣ್ಣ ಸಣ್ಣ ಹೋಲ್ಡ್ ಮಾಡಿರುವಂತದ್ದು ಇರುತ್ತೆ. ಅವೆಲ್ಲ ಎಪಿಡಿಡಮಿಸ್ ಅಂತ ಇನ್ನೊಂದು ಬರುತ್ತೆ, ಕಾಣಿಸ್ತಾ ಇದೆ ಎಪಿಡಿಡಮಿಸ್. ವಾಟ್ ಇಸ್ ದ ಫಂಕ್ಷನ್ ಆಫ್ ದಿಸ್ ಎಪಿಡಿಡಮಿಸ್? ರೆಸ್ಪಾನ್ಸಿಬಲ್ ಫಾರ್ ಸ್ಟೋರ್ ದಿಸ್ ಫಾರ್ಮ್ ಟೆಂಪರರಿಲಿ ಇಂಡಿವಿಜುವಲ್ಸ್ ಎಜೆಕ್ಟ್ ಮಾಡೋ ತನಕ ಅಲ್ಲಿ ಸ್ಟೋರ್ ಆಗಿರುತ್ತೆ. ಇಲ್ಲಿ ಸ್ಟೋರ್ ಆಗಿರುತ್ತೆ ಮಕ್ಕಳ ಎಪಿಡಿಡಮಿಸ್ ಅಲ್ಲಿ. Located along posterior surface of each testis, responsible for to store at temporarily condition. Okay, minimum time period ಅಲ್ಲಿ ಲೊಕೇಟ್ ಆಗಿರುತ್ತೆ. Then
this epididymis leads to vas deferens, okay, that will ascend to the abdomen and loop of our urinary bladder ಹತ್ರ ಹೋಗ್ತಾ ಇರುತ್ತೆ. ನೋಡಿ ಮಕ್ಕಳ, this is very important diagram. Okay, ನಿಮ್ಮ ಇದ್ರಲ್ಲಿ ಉಂಟು, ವ್ಯಾಸ್ ಡಿಫರೆನ್ಸ್ ಇದೆ, ಹೌದಾ? ಎಪಿಡಿಡಮಿಸ್ ನಿಧಾನವಾಗಿ ವ್ಯಾಸ್ ಡಿಫರೆನ್ಸ್ ಬಂತು, ಲಾಂಗ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇದೆ. ಅಂಡ್ ದಿಸ್ ವಿಲ್ ಲೀಡ್ ಟು ದಿ ಯೂರಿನರಿ ಬ್ಲಾಡರ್ ರೀಜನ್ಸ್ ಹತ್ರ ಬರುತ್ತೆ. ಇಟ್ ರಿಸೀವ್ಸ್ a duct from seminal vesicles, that is the duct to urethra and then to meatus or external genitalia ಆಚೆ ಹೋಗುತ್ತೆ, ಯಾವುದು ಪ್ರೊಡ್ಯೂಸ್ ಆಗಿರುವಂತ ಸ್ಪರ್ಮ್ಸ್. ಓಕೆ, ಫ್ಲೋ ಹೇಗೆ ಟೆಸ್ಟಿಸ್ ಅಲ್ಲಿ ಪ್ರೊಡಕ್ಷನ್ ಆಗುತ್ತೆ, ಟೆಸ್ಟಿಸ್ ಅಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಲ್ಲಿ ಪ್ರೊಡಕ್ಷನ್ ಆಗುತ್ತೆ, ಅವೆಲ್ಲ ಕಾಲ್ ಟುಗೆದರ್ ಆಗಿ ರೇಟೆ ಟೆಸ್ಟಿಸ್ ಆಗಿರುತ್ತೆ. ರೇಟೆ ಟೆಸ್ಟಿಸ್ ಇಂದ ಎಲ್ಲಿಗೆ ಬರುತ್ತೆ ಸ್ಪರ್ಮ್ಸ್? ವ್ಯಾಸ್ ಇಫರೆನ್ಶಿಯಾಕ್ಕೆ ಬರುತ್ತೆ. ವ್ಯಾಸ್ ಡಿಫರೆನ್ಶಿಯಾ ಆದ್ಮೇಲೆ ಎಲ್ಲಿಗೆ ಹೋಗುತ್ತೆ? ಎಪಿಡಿಡಮಿಸ್ ಬರುತ್ತೆ. ಪ್ಲೇಟ್ ಆಗೋದ್ಕಿಂತ ಸ್ವಲ್ಪ ಹೊತ್ತು ತನಕ ಅಲ್ಲೇ ಸ್ಟೋರ್ ಆಗಿರುತ್ತೆ ಟೆಂಪರರಿ. ಎಪಿಡಿಡಮಿಸ್ ಇಂದ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ವ್ಯಾಸ್ ಡಿಫರೆನ್ಸ್ಗೆ ಬರುತ್ತೆ. ವ್ಯಾಸ್ ಡಿಫರೆನ್ಸ್ಗೆ ಬಂದ್ಮೇಲೆ ನೆಕ್ಸ್ಟ್ ಯುರೇಟ್ರಲ್ ಓಪನಿಂಗ್ ಹತ್ರ ಬಂದು, ಓಕೆ, ಅದನ್ನ ನಾವು ಯುರೇಟ್ರಲ್ ಮೀಟಸ್ ಅಂತ ಕರೀತೀವಿ. ಥ್ರೂ ದಿ ಎಕ್ಸ್ಟರ್ನಲ್ ಜೆನಿಟೀರಿಯಾದಲ್ಲಿರುತ್ತೆ, ಅಲ್ಲಿಂದ ಸ್ಪರ್ಮ್ ಆಚೆ ಹೋಗುತ್ತೆ. ಓಕೆ, ಬಟ್ ರಿಮೆಂಬರ್ ದಟ್ ಈ ಜೆನಿಟೀಲಿಯಾ ಉಂಟಲ್ಲ, ಜೆನಿಟೀಲಿಯಾ ಉಂಟಲ್ಲ, ದಟ್ ಈಸ್ ದ ಸಿಂಗಲ್ ಪ್ಯಾಸೇಜ್ ಫಾರ್ ದಿ ಯೂರಿನ್ ಅಂಡ್ ಸೆಮನ್. ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಸೆಮನ್ ಅಂದ್ರೆ ಏನು ಹೇಳ್ತೀನಿ ಮೇಲೆ. ಸ್ಪರ್ಮ್ಸ್ ನ ಎಜಾಕ್ಯುಲೇಟ್ ಮಾಡಕ್ಕೆ ಇರುವಂತಹ ಒಂದೇ ಸ್ಟ್ರಕ್ಚರ್, ಓಕೆ, ಎಕ್ಸ್ಟರ್ನಲ್ ಜೆನಿಟೀಲಿಯಾ ಒಂದೇ ಇರೋದು, ಬಟ್ ಸಿಸ್ಟಮ್ ಬೇರೆ. ಯೂರಿನ್ ಬರೋದು ಯಾವ ಸಿಸ್ಟಮ್ ಇಂದ ಮಕ್ಕಳ? ಎಕ್ಸ್ಕ್ರೀಟರಿ ಸಿಸ್ಟಮ್ ಇಂದ, ಗೊತ್ತು ನಿಮ್ಗೆ, ಹೌದಾ? ಸ್ಪರ್ಮ್ ಬರೋದು ಎಲ್ಲಿಂದ? ರೀಪ್ರೊಡಕ್ಟಿವ್ ಸಿಸ್ಟಮ್ ಇಂದ. ಬಟ್ ದ ಪ್ಯಾಸೇಜ್ ಇದೆಯಲ್ಲ, ಕಾಮನ್ ಜಾಗ, ಸರಿ ಏನ್ರು? ಈಗ ಫಾರ್ ಎಕ್ಸಾಂಪಲ್ ಅರ್ಶನಕುಂಟೆ ಸೈಡ್ ಇಂದ ನೆಲಮಂಗಲ ಸೈಡ್ ಇಂದನೂ ಬರ್ತೀರಾ, ಆದ್ರೆ ನಮ್ ಕಾಲೇಜ್ ಎದುರುಗಡೆ ಬರಕ್ಕೆ ಒಂದೇ ರೋಡ್, ಹಂಗೆ ಬರೋದು ಅಲ್ವಾ? ಒಂದೇ ರೋಡಲ್ಲಿ ಬರ್ತೀರಾ. ಲೈಕ್ ದಟ್ ಡಿಫ್ರೆಂಟ್ ಸಿಸ್ಟಮ್, ಬಟ್ ದೇ ವಿಲ್ ಕಮ್ ಟುಗೆದರ್ ಇನ್ ಅ ಕಾಮನ್ ಪ್ಯಾಸೇಜ್. ಫ್ರೆಂಡ್ಸ್, ಅರ್ಥ ಆಯ್ತಾ ಮಕ್ಕಳ? ಮಿಕ್ಸ್ ಆಗೋದಿಲ್ಲ, ಯೂರಿನ್ ಸ್ಪರ್ಮ್ಸ್ ಮಿಕ್ಸ್ ಆಗಲ್ಲ. ಅರ್ಥ ಆಗ್ತೇನ್ರು? ಯೂರಿನ್ ಬಂದಾಗ್ಲೆಲ್ಲ ಸ್ಪರ್ಮ್ ಬರುತ್ತಾ ಮ್ಯಾಮ್ ಅಂತ ಕ್ವಶನ್ ಕೇಳಿದ್ರೆ ನೋ, ಬರೋದಿಲ್ಲ. ದಟ್ ಈಸ್ ಡಿಫ್ರೆಂಟ್, ದಿಸ್ ಇಸ್ ಡಿಫ್ರೆಂಟ್. ಅಥವಾ ಸ್ಪರ್ಮ್ ಬಂದಾಗ್ಲೆಲ್ಲ ಯೂರಿನ್ ಬರೋದಿಲ್ಲ, ಸಿಸ್ಟಮೇ ಬೇರೆ ಇರುತ್ತೆ. ಅರ್ಥ ಆಗ್ತಿದೇನ್ರು? ಗೊತ್ತಾಗ್ತಿದ್ಯಾ? ಬಟ್ ಪ್ಯಾಸೇಜ್ ಸೇಮ್, ಅಂಡರ್ಸ್ಟೂಡ್? ಆ ರೀಜನ್ಸ್ ಅಲ್ಲಿ ಎರಡು ಕಡೆಯಿಂದ ಟ್ಯೂಬ್ ಬಂದಿರುತ್ತೆ ಅಷ್ಟೇ. ಯೂರಿನರಿ ಸಿಸ್ಟಮ್ ಇಂದ ಯೂರಿನರಿ ಎಲ್ಲ ಮಿಕ್ಸ್ ಆಗೋದಿಲ್ಲ. ಸಪರೇಟ್ ಪೈಪ್ಲೈನ್, ಸಪರೇಟ್ ಇದೆ ಪೈಪ್ಲೈನ್. ಇನ್ನು ಕತ್ತರಿಯಾ? ಓಕೆ, ಎಸ್. ದೆನ್ ಸ್ಪರ್ಮ್ಸ್ ಪಾಸ್ ಆಯ್ತು. ಇವಾಗ ನೋಡೋಣ ಅದು ಮಿಕ್ಸ್ ಇರುತ್ತೆ ಅಂತ ಸ್ಪರ್ಮ್ಸ್ ಜೊತೆಗಡೆ, ಸರಿ? Along with the accessory glands, we can observe the presence of accessory glands also. What these accessory do? It includes paired seminal vesicles, prostate, single, paired seminal vesicle, ಗ್ಲ್ಯಾಂಡ್ಸ್. ಇನ್ನೊಂದ್ಸಲಿ accessory glands ಯಾವ್ದಾವ್ದು? 2 mark question. A pair of seminal vesicle, diagram ನೋಡ್ಕೊಳ್ಳಿ, gland. One more is a pair of Cowper's gland or bulbourethral gland. Okay, these 3 glands will secrete the component
We are collectively calling this as seminal plasma. We are calling this as seminal plasma. ಯಾವುದಕ್ಕೆ seminal plasma ಅಂತೀವಿ ಮಕ್ಕಳ? Secretion from pair of seminal vesicles through the Cowper's gland. ಇನ್ನೊಂದು ನೇಮ್ ಏನದಕ್ಕೆ? Bulbourethral gland. Okay. So we are calling these secretions as ಏನಂತ ಕರಿತಾ ಇದೀವಿ ಅದಕ್ಕೆ? Seminal plasma. Seminal plasma constitute semen. ಅಂದ್ರೆ ಮೇಲ್ ಇಂಡಿವಿಜುವಲ್ ಎಜಾಕ್ಯುಲೇಟ್ ಮಾಡುವಾಗ ಬರುವಂತಲ್ಲಿ ಏನಿರುತ್ತೆ ಮಕ್ಕಳ? ಇಟ್ ಇಸ್ ನಾಟ್ ಓನ್ಲಿ ಕನ್ಸಿಸ್ಟಿಂಗ್ ಆಫ್ sperm, along with that it consisting of the secretions from the accessory glands also. Is it clear? Is it clear? Yes, ma'am. Yeah. Okay. Then seminal plasma ಅದ್ರಲ್ಲಿ ಬರೋ ಸೆಕ್ರೇಷನ್ಸ್ ನ ಕೆಲಸ ಏನು? ಆ ಸೆಮಿನಲ್ ಪ್ಲಾಸ್ಮಾ ಏನು ಪ್ರೊಡಕ್ಷನ್ ಆಗ ಆ ಗ್ಲ್ಯಾಂಡ್ಸ್ ಗಳೆಲ್ಲ ಸೆಕ್ರೇಟ್ ಮಾಡ್ತವೆ. ಟ್ರಾನ್ಸ್ಪೋರ್ಟಿಂಗ್ ದಿ ಸ್ಪರ್ಮ್ಸ್, ಸ್ಪರ್ಮ್ ಟ್ರಾನ್ಸ್ಪೋರ್ಟ್ ಈಸಿಯಾಗಿ ಆಗೋಂಗ್ ನೋಡ್ಕೋತವೆ. ಸಪ್ಲೈಸ್ ನ್ಯೂಟ್ರಿಯೆಂಟ್ ಟು ಸ್ಪರ್ಮ್ಸ್, ಸ್ಪರ್ಮ್ಸ್ಗೆ ನ್ಯೂಟ್ರಿಯೆಂಟ್ ನ ಕೊಡ್ತವೆ. ಪ್ರೊವೈಡ್ ಆಲ್ಕೈಲ್ ಟು ಕೌಂಟರಾಕ್ಟ್ ಅಸಿಡಿಟಿ ಆಫ್ ಯೂಟರಸ್. ಓಕೆ, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಸ್ಪರ್ಮ್ಸ್ ಎಂಟ್ರಿ ಆದಾಗ ಅದಲ್ಲಿ ಸರ್ವೈವ್ ಆಗಬೇಕು, ಅದ ಆಲ್ಕಲಿಟಿಯನ್ನ ಟಾಲರೇಟ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಸೆಕ್ರೇಷನ್ಸ್ ಆಫ್ ಕೌಪರ್ಸ್ ಗ್ಲ್ಯಾಂಡ್ ಲುಬ್ರಿಕೇಟ್ ದಿ ಪೆನ್ನಿಸ್. ಓಕೆ, ಸೊ ಪೆನ್ನಿಸ್ ಅನ್ನ ಲುಬ್ರಿಕೇಟ್ ಮಾಡುತ್ತೆ ಫಾರ್ ಈಸಿ ರಿಲೀಸ್ ಆಫ್ ದಿ ಸ್ಪರ್ಮ್ ಟು ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. Got it? So these secretions are helpful for the easy passage of the sperms to the female reproductive system. Got it? Secretions of epididymis, vas deferens, seminal vesicle and prostate. They help for maturation and motility of sperm. Okay? Sperms ಗಳು ಮೆಚೂರ್ ಆಗಬೇಕು, ಕರೆಕ್ಟ್ ಆಗಿ ಡೆವಲಪ್ಮೆಂಟ್ ಆಗಬೇಕು, ಅದ್ರ ಜೊತೆಗೆ ಅವು ಮೂವ್ಮೆಂಟ್ ಅನ್ನ ಕರೆಕ್ಟ್ ಆಗಿ ತೋರಿಸ್ಬೇಕು. ನಿಮ್ಗೆ ಗೊತ್ತಿದೆ, ಮೇಲ್ ಗೆಮೆಟ್ಸ್ ಮಾತ್ರ ಮೂವ್ ಮಾಡ್ತವೆ, ಹೌದಾ? ಫೀಮೇಲ್ ಗೆಮೆಟ್ಸ್ ಸ್ಟಾಗ್ನೆಂಟ್ ಆಗಿ ಹಾಗೆ ಇರ್ತವೆ ಹೈಯರ್ ಅನಿಮಲ್ಸ್ ಅಲ್ಲಿ. So that female gametes should transfer and should reach to particular region. Correct? ಅದಕ್ಕೋಸ್ಕರ motility ಕರೆಕ್ಟ್ ಆಗಿರ್ಬೇಕು. So that secretions of epididymis, vas deferens, seminal vesicle and prostate which help for maturation and motility of sperm. Got it? Yes. Last part, that is penis, external genitalia. It is a copulatory organ. It's a copulatory organ. What is meant by that? Responsible for introduce the sperms inside the female reproductive system. It is made up of special erectile spongy tissue. Okay? The penis is made up of the erectile spongy tissue. When the spongy tissue is filled with blood, the penis will erect. Okay? During the intercourse, during the coitus, because of excess flow of the blood to the region, the penis will show erectile condition. It will erect. Okay? And that erected position of a penis responsible for to ejaculate the sperm or the semen to outside or to inside the female reproductive system. That process we are calling as insemination. What is insemination? It's the process of ejection of or the transfer of sperms into female genital tract. Sperms into female genital tract. We are calling it as insemination. ಗೊತ್ತಾಯ್ತಾ ಇನ್ಸೆಮಿನೇಷನ್ ಅಂದ್ರೆ ಏನು ಅಂತ? Yes, ma'am. Clear? Okay. Then, the cone-shaped tip of the penis is called as glans penis. Okay? The tip of the penis is named as a glans penis.
It is covered with elastic skin. Smooth skin is called as foreskin or protrude. Okay. You should remember the penis is not completely covered by a skin. Okay, ಆ ಥರ ಏನಾದ್ರು ಕಂಪ್ಲೀಟ್ ಕವರ್ ಆದ್ರೆ ಏನಾಗುತ್ತೆ ಪ್ರಾಬ್ಲಮ್ ಏನಾಗುತ್ತೆ ಯೂರಿನ್ ಪಾಸ್ ಆಗಲ್ಲ ಮತ್ತೆ ಸೆಮನ್ನು ಕೂಡ ರಿಲೀಸ್ ಆಗಲ್ಲ ಸರಿನಾ ಸೊ ದಟ್ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಕವರ್ಡ್ ಪಾರ್ಷಿಯಲಿ fold of skin will be there. It is very thin and spongy tissue. It has the ability to show the movement, elasticity ಇರುತ್ತೆ ಅದನ್ನ ನಾವು foreskin ಅಂತ ಕರಿತೀವಿ ಸರಿನಾ ಇದಿಷ್ಟು ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಷ್ಟೇ ಇನ್ನು ಇದ್ರಲ್ಲಿ ತುಂಬಾ ಪ್ರೋಸೆಸ್ ಇದೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಬೇರೆ ಅದ್ರೊಳಗಡೆ ಬೇರೆ ಬೇರೆ ಪ್ರೋಸೆಸ್ ಆಯ್ತಲ್ವಾ ಹಾಗೆ ಹೇಗೆ ಪ್ರೊಡಕ್ಷನ್ ಆಗುತ್ತೆ ಸ್ಪರ್ಮ್ ಸೀಕ್ವೆನ್ಸ್ ಪ್ರೋಸೆಸ್ ಅನ್ನು ನಾವು ಇನ್ನು ಅರ್ಥ ಮಾಡ್ಕೊಂಡಿದ್ದೀವಿ got it still the process will be there in that got it ಸಾಕು ಇಷ್ಟು ನಾಳೆ ಇನ್ನೊಮ್ಮೆ ಮೇಲ್